ಮಗಳು. ಆ ಮಗಿನ ಚೆನ್ನಾಗಿ ಓದಿಸಿ ಒಳ್ಳೆ ವಿದ್ಯಾವಂತೆ ಮಾಡಿಸಿ ಸಾಧನೆ ಮಾಡೋದೇ ನನ್ನ ಆಸೆ. ನಾನು ಕೂಲಿ ನಾಲಿ ಮಾಡಾದರೂ ಪರವಾಗಿಲ್ಲ, ಆ ಮಗಿನ ಚೆನ್ನಾಗಿ ಓದಿಸ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ ಮಗಳು ಇಲ್ಲೇ ಎಲ್ಲೋ ಇದ್ಲಲ್ಲ, ಎತ್ತಾಗ ಹೋಗ್ಬಿಟ್ಲು. ಲೇ ರತ್ನ, ರತ್ನ ಬಾರೆ ಇಲ್ಲಿ. ಎಲ್ಲೇ ನನ್ನ ಮಗಳು? ಏನ್ರಿ ಕರೆದ್ರಲ್ಲ? ನನ್ನ ಮಗ ಇಲ್ಲೇ? ಇವತ್ತು ನನ್ನ ಮಗಿನ ನೋಡಕ್ಕೆ ಸ್ಕೂಲ್ ಹತ್ರ ಹೋಗಿದ್ದ ಕಣೆ. ಹೌದೇನ್ರಿ? ಹ್ಞೂ ಕಣೆ, ನನ್ನ ಮಗ ಎಷ್ಟು ಚೆನ್ನಾಗಿ ಓದದಂತೆ ಗೊತ್ತಾ, ಆಟದಲ್ಲಿ ಪಾಠದಲ್ಲಿ ಎಲ್ಲ ನನ್ನ ಮಗ ಫಸ್ಟ್ ಅಂತೆ ಕಣೆ. ಎಲ್ಲೇ ನನ್ನ ಮಗಳು? ಹೌದೇನ್ರಿ? ನನ್ನ ಮಗ ಆಪಟಿ ಚೆನ್ನಾಗಿ ಓದ್ತದ. ಇಲ್ಲೇ ಎಲ್ಲ ಆಡ್ಕೊಂಡಿದ್ಲು. ಇರ್ರಿ ಕರಿತೀನಿ. ಗೌರಿ, ಗೌರಿ ಅಮ್ಮ ಬಂದೆ. ಆಶೀರ್ವಾದ ಮಾಡಪ್ಪ, ಆಶೀರ್ವಾದ ಮಾಡಮ್ಮ. ಡ್ಯಾಡಿ ಐ ಲವ್ ಯು ಡ್ಯಾಡಿ, ಮಮ್ಮಿ ಐ ಲವ್ ಯು ಮಮ್ಮಿ. ರತ್ನ, ಯಾಕೆ ನನ್ನ ಮಗಳು ಅಳ್ತಿದ್ದಾಳೆ? ಗೊತ್ತಿಲ್ಲ ಕಣ್ರಿ. ಇರೇ ನಾನೇ ಕೇಳ್ತೀನಿ. ಯವ್ವ, ಯಾಕವ ಅಳ್ತಿದ್ಯಾ? ಅಳ್ಬೇಡ. ಅಳ್ದಲೆ ಇನ್ನೇನ್ ಮಾಡ್ತಾರೆ? ನಿಮ್ ಯೋತ್ಗೀತೆ ಒಂದು ಮೊಬೈಲ್ ಕೊಡ್ಸಕ್ಕಾಗಲ್ವ? ನಮ್ಮ ಸ್ಕೂಲಲ್ಲಿ ಎಲ್ಲಾರ ಹತ್ರನೂ ಮೊಬೈಲ್ ಐತೆ. ಸ್ಕ್ರೀನ್ ಟಚ್ ಮೊಬೈಲಲ್ಲಿ ನಾವು ಏನೇನು ಬರಿಬೇಕು, ಏನೇನು ಓದಬೇಕು, ಮತ್ತೆ ಯಾವ ಬಟ್ಟೆ ಹಾಕೊಂಬರ್ಬೇಕು ಎಲ್ಲ ಕಳಿಸ್ತಾರೆ. ನನಗೆ ಸ್ಕ್ರೀನ್ ಟಚ್ ಮೊಬೈಲ್ ಬೇಕು. ಯವ್ವ, ಮೊಬೈಲ್ ಏನವ? ತಗೊಳವ, ನನ್ನ ಫೋನೇ ಮಡಿಕೋ. ಇದು ಕೀಪ್ಯಾಡ್ ಮೊಬೈಲ್. ಇದ್ರಲ್ಲಿ ಏನು ಬರಲ್ಲ. ಯೂಟ್ಯೂಬ್ ಇಲ್ಲ, ಟ್ವಿಟ್ಟರ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಏನೂ ಇಲ್ಲ. ನನ್ಗೆ ಸ್ಕ್ರೀನ್ ಟಚ್ ಮೊಬೈಲೇ ಬೇಕು. ಯವ್ವ, ಈಗ ದೊಡ್ಡ ಫೋನ್ ತರಕ್ಕೆ ನನ್ನ ಹತ್ರ ಕಾಸಿಲ್ಲ ಕಣವ. ನಾನು ನಿನ್ಗೆ ಸ್ಕೂಲ್ಗೆ ಫೀಸ್ ಕಟ್ಟಕ್ಕೆ ಕಷ್ಟಪಡ್ತಾ ಇದ್ದೀನಿ. ಯವ್ವ, ನೀನು SOCL ಓದಿ ಟಾಪರ್ ಬರ್ತೀಯಲ್ಲವ, ಅವಾಗ ನಾನೇ ಕೂಲಿನೋ ನಾಲಿನೋ ಮಾಡಿ ಕೊಡಿಸ್ತೀನಿ. ಅಲ್ಲಿ ತನಕ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳವ. ಇಲ್ಲ, ಆಗಲ್ಲ. ನಿಮ್ಮ ಯೋಗ್ಯತೆಗೆ ಒಂದು ಮೊಬೈಲ್ ಕೊಡ್ಸಕ್ಕಾಗಲ್ವಾ? ನೀವು ಮೊಬೈಲ್ ಕೊಡ್ಸೋವರೆಗೂ ನಾನು ಊಟನೂ ಮಾಡಲ್ಲ, ನೀರು ಕುಡಿಯಲ್ಲ. ನಾನು ಮಾತಾಡ್ಸ್ಲೂಬೇಡಿ. ಯವ್ವ ಮಗಳೇ. ಲೇ ರತ್ನ, ನೋಡಿ ನನ್ನ ಮಗಳು ಹೆಂಗ್ ಆಟ ಮಾಡ್ತಾಳೆ. ರೀ, ಆ ಮಗ ಏನ್ರಿ ಕೇಳ್ತಾ ಇದೆ? ಒಂದು ಫೋನ್ ತಾನೇ ಕೊಡ್ಸ್ರಿ. ಲೇ, ಫೋನ್ ಏನೋ ಕೊಡಿಸ್ಬೋದು ಕಣೆ, ನನಗೆ ನನ್ನ ಮಗಳಿಗಿಂತ ಆ ಮೊಬೈಲೇ ಹೆಚ್ಚೇನೆ. ಆದರೆ ನನ್ನ ಹತ್ರ ಕಾಸೇ ಇಲ್ವಲ್ಲೇ. ರೀ, ನಿಮ್ಗೇನು ಕಾಸು ಬೇಕು ತಾನೇ? ಒಂದು ನಿಮಿಷ ಇರ್ರಿ. ತಗೊಳ್ರಿ, ಒಡವೆನೆಲ್ಲ ಅಡ ಇಕ್ಬಿಟ್ಟಾದ್ರೂ ತಗೊಂಬಂದು ನನ್ನ ಮಗಳಿಗೆ ಫೋನ್ ಕೊಡಿಸ್ರಿ. ಮಗಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯೆ. ಲೇ ರತ್ನ, ಈ ಒಡವೆ ಎಲ್ಲ ಅಡ ಇಟ್ಟರೆ ನನ್ನ ಮಗಿಗೆ ಮೊಬೈಲ್ ಬರ್ತದೋ ಬರಲ್ವೋ. ಇರು, ಇವತ್ತು ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ, ನಮ್ಮ ಪಟೇಲನ ಹತ್ರ ಒಂದು 10,000 ರೂಪಾಯಿ ಸಾಲ ಕೇಳ್ತೀನಿ. ಆ ದುಡ್ಡಿಂದ ನನ್ನ ಮಗಿಗೆ ಮೊಬೈಲ್ ತತ್ತೀನಿ ಕಣೆ. ನನ್ನ ಮಗಿನ ನಾವು ಕಷ್ಟಪಟ್ಟರು ಪರವಾಗಿಲ್ಲ, ಚೆನ್ನಾಗಿ ಓದ್ಸೋಣ. ಮನೆ ಕಡೆ ಹುಷಾರು ಕಣೆ. ಛತ್ರಿ ಸರಿಯಾಗಿ ಹಿಡಿಯೋ. ಬೇಗ ಕಸ ಗುಡ್ಸೋ. ಎಲ್ಲೋ ನಂಗೆ ಸಮಯ ಇನ್ನೂ ಬಂದಿಲ್ಲ. ಬಂದ ನೋಡಿ ಬುದ್ಧಿ. ಬುದ್ಧಿ, ನಮಸ್ಕಾರ ಬುದ್ಧಿ. ಯಾಕೋ ಇಷ್ಟು ಲೇಟು? ಬುದ್ಧಿ, ಅದು ಮನೇಲೆಲ್ಲ ನಮ್ದು ಮಗಳಿಗೆಲ್ಲ ಕೆಲಸ ಎಲ್ಲ ಮಾಡಿ ಬರೋದು ಲೇಟ್ ಆಗೋಯ್ತು ಬುದ್ಧಿ, ಕ್ಷಮಿಸ್ಬಿಡಿ ಬುದ್ಧಿ. ಯಾವಾಗ್ಲೂ ಇದೇ ರಾಮಾಯಣ ನಿಂದು. ಹೋಗ್ ಬೇಗ ಕೆಲಸ ಮಾಡೋಗು. ಸರಿ ಬುದ್ಧಿ. ಬೇಗ ಕೆಲಸ ಮಾಡೋದು, ಗುಡ್ಸೋದು ಬೇಗ. ಅಲೋ, ಏನೋ ಇನ್ನೂ ಬಡ್ಡಿ ತಂದ್ಕೊಳ್ಳಿಲ್ವಲ್ಲ? ಬೇಗ ತಂದ್ಕೊಟ್ರೆ ಸರಿ ನಿನ್ಗೆ. ಬುದ್ಧಿ, ಕೆಲಸ ಎಲ್ಲ ಆಯ್ತು ಬುದ್ಧಿ. ಆಯ್ತಲ್ಲ, ಹೋಗು. ಬುದ್ಧಿ, ಅದು ನನ್ನ ಮಗಳಿಗೇನೋ ಫೋನ್ ಬೇಕಂತೆ. ಆ ಫೋನ್ ಕೊಡ್ಸೋಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ. ಒಂದು 10,000 ರೂಪಾಯಿ ಸಾಲವಾಗಿ ಕೊಟ್ರೆ. 10,000 ರೂಪಾಯಿನಾ? 10,000 ರೂಪಾಯಿ ಬೆಲೆ ಗೊತ್ತೇನೋ ನಿನ್ಗೆ? ಬುದ್ಧಿ, ನಿಮ್ಮ ಕಾಲು ಹಿಡ್ಕತೀನಿ ಬುದ್ಧಿ. ಹಂಗೆಲ್ಲ ಅನ್ಬೇಡ ಬುದ್ಧಿ. ನನಗೆ ನಿಮ್ ಬಿಟ್ರೆ ಯಾರು ಗತಿ ಇಲ್ಲ ಬುದ್ಧಿ. ನನ್ನ ಮಗಿಗೆ 10,000 ರೂಪಾಯಿ ಫೋನ್ ಕೊಡ್ಸಿಲ್ಲ ಅಂತ ಮಗ ಊಟ ಮಾಡ್ದಲೆ ಮುನ್ಸ್ಕೊಂಡು ಹೋಗೋದೆ ಬುದ್ಧಿ. ನಾನು ವರ್ಷ ಪೂರ್ತಿ ದುಡಿದ್ಬಿಟ್ಟು ಆ ದುಡ್ಡೆಲ್ಲ ತೀರಿಸ್ತೀನಿ ಬುದ್ಧಿ. ದಯವಿಟ್ಟು ಇಲ್ಲ ಅನ್ಬೇಡ ಬುದ್ಧಿ. ಇಲ್ಲ ಅನ್ಬೇಡ ಬುದ್ಧಿ. ಆಯ್ತು ತಗೋ. ಬಂದು ಕರೆಕ್ಟಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡಿ ತೀರಿಸ್ಬೇಕು. ಸರಿ ಬುದ್ಧಿ, ತುಂಬಾ ಉಪಕಾರ ಆಯ್ತು. ಬರ್ತೀನಿ ಬುದ್ಧಿ. ಮಗಳೇ ಏನ್ ಮಾಡ್ತಿದ್ಯವ್ವ? ಇನ್ನೇನ್ ಮಾಡ್ತಾರೆ? ಯವ್ವ, ಬಾರವ್ವ, ಊಟ ಮಾಡು. ನನಗ್ ಬೇಡ. ನೀ ಫೋನ್ ಕೊಡ್ಸೋವರೆಗೂ ನಾನು ಊಟನೂ ಮಾಡಲ್ಲ, ಮಾತಾಡ್ಸೋದು ಇಲ್ಲ. ಹಂಗೆಲ್ಲ ಅನ್ಬೇಡ ಕಣವ. ನಾನು ನಿನ್ಗೋಸ್ಕರ ಏನ್ ತಂದಿದ್ದೀನಿ ಗೊತ್ತಾ? ಇನ್ನೇನ್ ತಂದಿರ್ತೀರಾ? ಹೋಗಿ. ಅವ ಇಲ್ಲೋಡು, ಟಂಟಡ. ಹೊಸ ಫೋನು ಸಖತ್ತಾಗೈತೆ. ನನ್ನ ಫ್ರೆಂಡ್ಸ್ ಎಲ್ಲಾರ್ಗೂ ತೋರಿಸ್ತೀನಿ. ಥ್ಯಾಂಕ್ ಯು ಪಪ್ಪ. ಮಗಳೇ. ಅಯ್ಯೋ ನೋಡ್ರಕ್ಕ, ನಮ್ಮ ಕಾಲದಲ್ಲಿ ಪುಸ್ತಕ ತಗೊಳಕ್ಕೆ ಕಾಸಿಲ್ದಲೆ ನಾವು ಸ್ಕೂಲಿನ ಮೆಟ್ಲೆ ಎತ್ತಿರ್ಲಿಲ್ಲ. ಆದರೆ ನನ್ನ ಮಗಳು ಯಾವುದೋ ಇಟ್ಟಗಳ ಮೊಬೈಲ್ ಸಿಕ್ತು ಅಂತ ಈ ಸರಸ್ವತಿನೇ ಎಸ್ತೋಯ್ತಾಳೆ. ಅಯ್ಯೋ ಭಗವಂತ, ನನ್ನ ಮಗಳಿಗೆ ನೀನೇ ಬುದ್ಧಿ ಕಲಿಸ್ಬೇಕಪ್ಪ. ನವ್ಯ, ಬಾರೇ ಇಲ್ಲಿ. ನೋಡೆ ಹೊಸ ಫೋನು. ಮಾವೇಶ್ ಚೆನ್ನಾಗೈತೆ. ಯಾರೇ ಕೊಡ್ಸಿದ್ದು? ನಮ್ಮ ಅಪ್ಪ ಕಣೆ. ನಾನು ಊಟ ಮಾಡಲ್ಲ ಅಂತ ಹತ್ಕೊಂಡ್ ಕೂತಿದ್ದೆ, ಅದಕ್ಕೆ ಕೊಡ್ಸವ್ರೆ. ಬಾರೆ, ಒಂದ್ ಸೆಲ್ಫಿ ತಗೊಳ್ಳೋಣ. ಹ್ಞೂ ಸರಿ ಆಯ್ತು, ಬಾ. ಎಫೆಕ್ಟ್ ಚೆನ್ನಾಗಿಲ್ಲ, ಬೇರೆದ್ ಹಾಕೆ. ಹೌದಾ? ಸರಿ ತಾಳು. ಬಾರೆ, ರೀಲ್ಸ್ ಮಾಡೋಣ. ಹ್ಞೂ ಆಯ್ತು. ನಾನು ಬಂದೀನಿ, ಬೆಂಗಳೂರಿಗೆ ಬಂದೀನಿ, ಪಿಜಿಲಿ
ಕಣೆ, ಇದನ್ನ ಪೋಸ್ಟ್ ಮಾಡೆ. ಹ್ಞೂ ಕಣೆ, ಪೋಸ್ಟ್ ಮಾಡ್ತಿದ್ದೀನಿ. ನಾನು ನೆನ್ನೆ ಹೊಸ ಫೋನ್ ತಗೊಂಡಾಗ ಎಷ್ಟೊಂದು ರೀಲ್ಸ್ ಮಾಡಿ ಪೋಸ್ಟ್ ಮಾಡಿದ್ದೀನಿ, ಆದರೂ ಲೈಕ್ಸ್ ಇಲ್ಲ, ಕಮೆಂಟ್ಸ್ ಇಲ್ಲ. ನೀನು ಈ ಥರ ಡ್ರೆಸ್ ಹಾಕೊಂಡು ಮಾಡ್ರೆ ಯಾರೇ ಲೈಕ್ಸ್ ಕೊಡ್ತಾರೆ? ನಂತರ ಸ್ಟೈಲಿಶ್ ಆಗಿರಬೇಕು, ಹೇರ್ ಸ್ಟೈಲ್ ಚೇಂಜ್ ಮಾಡಬೇಕು, ಜೀನ್ಸ್ ಹಾಕಬೇಕು, ಲಿಪ್ಸ್ಟಿಕ್ ಎಲ್ಲ ಹಾಕಬೇಕು. ನೀನು ರೀಲ್ಸ್ ಮಾಡಿರೋದು ನಿಮ್ಮ ಅಪ್ಪ ಅಮ್ಮ ನೋಡಿದ್ರೆ ಬೈಯಲ್ವೇನೆ? ನಮ್ಮ ಅಪ್ಪ ಅಮ್ಮಂಗೆ ಏನು ಗೊತ್ತಾಯ್ತದ? ನಾನು ಪಾಸ್ವರ್ಡ್ ಇಕ್ಕಿದ್ದೀನಿ, ಫಿಂಗರ್ ಪ್ರಿಂಟ್ ಇಕ್ಕಿದ್ದೀನಿ, ಅವ್ರಿಗೆ ಓದೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ. ಸೂಪರ್ ಕಣೆ. ಹ್ಞೂ ಕಣೆ, ಅಲ್ಲಿ ಹೆಂಗಿರೋ ಕ್ಲಾಸ್ ಬೋರು, ಹೆಂಗಿದ್ರು ಹೊಸ ಫೋನ್ ಐತೆ, ಅಡಿ ರೀಲ್ಸ್ ಮಾಡೋಣ. ಬಾರೆ ಹೋಗೋಣ. ಸ್ಕೂಲ್ ಬಿಡೋ ಟೈಮಿಗೆ ಕರೆಕ್ಟಾಗಿ ಮನೆಗೆ ಹೊಂಟೋಗೋಣ ಬಾರೆ. ಹಾ ಬರ್ರೋ. ಆಯ್ತು ಬರ್ರೋ. ರೀಲ್ಸ್ ಎಷ್ಟೊಂದು ಚೆನ್ನಾಗಿ ಬಂದೈತೆ. ಹೌದು, ನಾನು ನೀನು ಯಾರಿಗೆ ಕಳ್ಸೋ? ನಮ್ಮ ಪಕ್ಕದ ಮನೆ ಸುಸಿಲಿಂಗ್ ಕಳ್ಸ್ತೀನಿ, ಫಿದಾ ಆಗೋಯ್ತಾಳೆ. ನೀನು ಯಾರಿಗೆ ಕಳ್ಸೋ? ನಮ್ಮ ಅತ್ತೆ ಮಗಳು ಕಳಿಸ್ತೀನಿ. ನೀನು ಯಾರಿಗೆ ಕಳ್ಸೋ ವಿಶ್ವಾಸ? ನಾನು ಯಾರಿಗೂ ಕಳ್ಸಲ್ಲಪ್ಪ, ನಾವು ಒಬ್ಬ ಕೆರ್ಗಿಡ್ದವ್ರು ತಗೊಂಡು ಹೊಡೆದವ್ರು. ಹಾಯ್ ಫ್ರೆಂಡ್ಸ್, ವಾಟ್ ಆರ್ ಯು ಡೂಯಿಂಗ್? ರೀಲ್ಸ್ ಮಾಡ್ತಿದ್ದೆ ಕಣೋ, ಬಾರೋ ನೀನು ಮಾಡೋಣ. ಲೇ, ನಾಳೆ ಮ್ಯಾಥ್ಸ್ ಟೆಸ್ಟ್ ಅದು ಓದ್ಕೊಳ್ರು. ಯಾವಾಗಲೇ ನೀನೇನು ದೊಡ್ಡ ಟಾಪರ. ಲೇ, ಈ ಥರ ರಸ್ತೆ ಮಧ್ಯದಲ್ಲೆಲ್ಲ ರೀಲ್ಸ್ ಮಾಡಬೇಡಿಕೊಂಡ್ರು. ಗಾಡಿ ಪಾಡಿ ಬಂದು ಗುದ್ರೆ ನಿಮ್ಗೆ ಯಾರೋ ದಿಕ್ಕು, ನಿಮ್ಮ ಅಪ್ಪ ಅಮ್ಮಂಗೆ ಯಾರೋ ದಿಕ್ಕು. ಮೊಬೈಲಿಂದ ಒಳ್ಳೇದು ಕಲಿಬೋದ್ಕೊಂಡ್ರು, ಜೀವನ ರೂಪಿಸ್ಕೊಂಡ್ರು. ಇಷ್ಟು ಹೇಳೋದು ಹೇಳ್ತೀವಿ, ಏನಾನ ಮಾಡ್ಕೊಳ್ರಪ್ಪ. ಉಕ್ಕೊಂಡ್ರು ನಮ್ಮಳದ್ ಕೇಳೋದು, ಚೆನ್ನಾಗಿ ಓದಿ ಸಾಲ ಮರದ ತಿಮ್ಮಕ್ಕಂತರ ಗಿಡ ಮರ ಬೆಳೆಸ್ಬೇಕಂಡ್ರು. ನಾವು ಹೂಕೊಂಡ್ರು, ನಾವು ಭಗತ್ ಸಿಂಗ್ ಥರ ಆಗ್ಬೇಕಂಡ್ರು. ಹೂಕೊಂಡ್ರು, ನಾವು ಡಾಕ್ಟರ್ ಅಂಬೇಡ್ಕರ್ ತರ ಸಾಧನೆ ಮಾಡ್ಬೇಕಂಡ್ರು. ನಮ್ಮ ಕ್ಲಾಸ್ ಯಶವಂತ ಅಲ್ವೇನ್ರು? ನಮ್ಮ ಕ್ಲಾಸ್ ಮನೋಜ್ ಅಲ್ವೇನು? ಏನೋ ಪಬ್ಜಿ ಆಡಿ ಇಷ್ಟೊಂದು ಎಡಿಟ್ ಆಗ್ಬಿಟ್ಟವನೆ. ಹೂಕೊಂಡ್ರು, ಇವ್ರು ಊಟ ಮಾಡ್ಬೇಕಾರೆ ಪಬ್ಜಿ, ಕುಂತ್ಕೊಂಡಾಗು ಪಬ್ಜಿ, ನಿಂತ್ಕೊಂಡಾಗು ಪಬ್ಜಿ, ಪಬ್ಜಿ ಆಡಿ ಆಡಿ ಹುಚ್ಚರಾಗ್ಬಿಟ್ಟವ್ರು ಕಣ್ರು. ಅವ್ರ ಅಪ್ಪ ಅಮ್ಮ ದಿನಾಗ್ಲೂ ಹಾಸ್ಪಿಟ್ಲ್ ಕರ್ಕೊಂಡು ತಿರ್ಗಾಡ್ತಾರೆ ಕಣ್ರು. ಆದ್ರೂ ಹುಷಾರಾಗಿಲ್ಲ ನೋಡ್ರು. ಒಂದು ಗೇಮಿಂದ ಇಷ್ಟೊಂದು ಅನಾಹುತ ಆಯ್ತದೆ ನೋ ಪಾಪ, ಅವ್ರ ಭವಿಷ್ಯನೇ ಕಳ್ಕೊಬಿಡ್ರು. ಬರ್ರು, ನಾವು ಈ ಥರ ಆಗೋದು ಬೇಡ. ಏನೇ ಗೌರಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಮಸ್ ಆಗಿಬಿಟ್ಟಿದ್ಯಾ? ಹ್ಞೂ ಕಣೆ, ಗೊತ್ತಿಲ್ವಾ ನಿನಗೆ? ಫೋನಲ್ಲಿ ಒಳ್ಳೇದು ಐತೆ ಕೆಟ್ಟದ್ದು ಐತೆ. ಯೂಟ್ಯೂಬಲ್ಲಿ ಗಣಿತ ಫಾರ್ಮುಲಾ ಕಲಿಯೋದು, ಇಂಗ್ಲೀಷ್ ಕಲಿಯೋದು, ಅಡುಗೆ ಮಾಡೋದು ಹೆಂಗೆ ಅಂತ ಹೇಳ್ತಾರೆ. ಫೋನಲ್ಲಿ ಒಳ್ಳೇದನ್ನ ಕಲ್ತ್ಕೋ. ಏನು ದೊಡ್ಡಾಗಿ ಎಲ್ಲ ಗೊತ್ತು ಅನ್ನಂಗೆ ಹೇಳಕ್ ಬಂದಿಟ್ಲು. ಹೋಗೆ, ಏನೋ ಹೇಳೋದು ಹೇಳಿದ್ದೀನಿ. ಆಯ್ತು ಹೋಗು. ಲೇ, HSS ಮ್ಯಾಥ್ಸ್ ಫಾರ್ಮುಲಾ ಕಲಿಸಿದ್ರಲ್ಲ, ನೋಡ್ದಾ? ಹ್ಞೂ ಕಣೆ, ನೋಡ್ದೆ. ಲೇ ನೋಡೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಬರೀ ಗೌರಿವೇ ರೀಲ್ಸ್ ಬತ್ತಾದೆ. ನೋಡೆ, ಅವಳು ಎಷ್ಟು ಹಾಳಾಗೋಗೋಳೆ. ಮೊದಲಾದ್ರೆ ಕ್ಲಾಸಿಗೆಲ್ಲ ಕರೆಕ್ಟಾಗಿ ಬರೋಳು, ಇವಾಗ ನೋಡು ಹೆಂಗಾಗೋಗೋಳೆ. ಪಾಪ ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಟು ಬೇರೆಯವ್ರ ಮನೇಲಿ ಕೆಲಸ ಮಾಡಿ ಅವಳಿಗೆ ಫೋನ್ ಕೊಡ್ಸಿದ್ರೆ ನೋಡು, ಅವಳು ಪಾಪ ಥೂ. ಅವಳು ನೋಡು ಎಂತೆಂಥ ಬಟ್ಟೆ ಹಾಕೊಂಡು ಹೆಂಗೆ ರೀಲ್ಸ್ ಮಾಡೋಳೆ, ಥೂ. ಇವಳಿಂದ ನಮ್ಮಂಥ ಒಳ್ಳೆ ಹುಡುಗಿರ್ಗೂ ಕೆಟ್ಟ ಹೆಸರು. ಮೇಕಪ್ ನೋಡು, ಅವಳು ಎಷ್ಟು ಹಾಕೊಂಡವಳೆ ನೋಡು. ನೆನ್ಸ್ಕೊಂಡಿದ ತಕ್ಷಣ ಇಲ್ಲೇ ಬಂದ್ಬಿಟ್ಲು. ತೂ, ಇವಳು ಇರೋದ್ಕಿಂತ ಎಲ್ಲಾದ್ರೂ ಕೆರೆಗೋ ಬಾವಿಗೋ ಬಿದ್ದು ಸಾಯದೆ ಎಷ್ಟೋ ವಾಸಿ. ಹ್ಞೂ ಕಣೆ, ಬಾ, ನಮ್ಮ ಅಮ್ಮಂಗೆ ಗೊತ್ತಾದ್ರೆ ನನಗೆ ಕೆರೆ ತಗೊಂಡು ಹೊಡಿತಾಳೆ. ಯಾಕೆ ಎಲ್ಲರೂ ನನ್ನ ಹಿಂಗೆ ಅಂತವ್ರಲ್ಲ? ನಾನಂತ ತಪ್ಪು ಏನು ಮಾಡಿದ್ದೀನಿ? ನಮ್ಮ ಅಪ್ಪ ಅಮ್ಮ ಅಷ್ಟು ಕಷ್ಟಪಟ್ಟು ನನಗೆ ಓದಿಸೋವ್ರೆ, ಫೋನ್ ಕೊಡಿಸ್ರೆ ನಾನು ಕೇಳಿ ಶಕ್ನ. ನಾನು ಈ ಮೊಬೈಲ್ ತಗೊಂಡಾಗಿಂದ ಹಾಳಾಗೋದ್ನ. ನಾನು ತುಂಬ ಚೇಂಜ್ ಆಗಿದ್ದೆ. ನಾನು ಮೊಬೈಲ್ ಸಿಕ್ಕಾದಂದಮೇಲೆ ಇಂಥ ಮಗಳು ನಮ್ಮ ಅಪ್ಪ ಅಮ್ಮಂಗೆ ಬೇಡ. ಅಪ್ಪ ಅಮ್ಮ, ನಂಗೆ ಕ್ಷಮಿಸ್ಬಿಡಿ. ಅಪ್ಪ ಅಮ್ಮ, ಅಪ್ಪ ಮಗಳೇ, ಯವ್ವ 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 ಮಗಳೇ, ಯವ್ವ ಎದ್ದೇಳವ್ವ. ಯವ್ವ ಯವ್ವ, ಏನಾಯ್ತವ ನಿನಗೆ? ಯವ್ವ ಮಾತಾಡವ್ವ, ಯವ್ವ ಮಾತಾಡವ್ವ. ಅಯ್ಯೋ ಭಗವಂತ, ಯವ್ವ ನಿಮ್ಮಪ್ಪ ಬಂದಿದ್ದೀರಿ, ಎದ್ದೇಳವ್ವ. ಯವ್ವ ಯವ್ವ, ಯಾಕೆ ಹಿಂಗೆ ಮಾಡ್ಕೊಂಬಿಟ್ಟೆ? ಭಗವಂತ, ನಿನಗೆ ನನ್ನ ಮಗಳೇ ಬೇಕಿತ್ತ? ಯವ್ವ ಎಬ್ಬಿಸಿ ನನ್ನ ಮಗಳನ್ನ ರಕ್ತ. ಯವ್ವ, ಒಂದು ಮೊಬೈಲಿಂದ ಯಾಕೆ ಪ್ರಾಣನೇ ಕಳ್ಕೊಬಿಟ್ಟಲ್ಲೇ? ನಿನ್ನ ಮೇಲೆ ನನ್ನ ಪ್ರಾಣನೇ ಇಟ್ಕೊಂಡಿದ್ದೀನಿ. ಯವ್ವ ಮಾತಾಡವ್ವ. ಅಣ್ಣಂದ್ರ ಅಕ್ಕಂದ್ರ, ನಿಮ್ಮ ಕೈ ಮುಗಿದು ಕೇಳ್ಕೊತೀರಿ, ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡಿ ಬೇಡ ಅಂತ ಹೇಳಲ್ಲ. ಆದರೆ ಮೊಬೈಲಲ್ಲಿ ನಿಮ್ಮ ಮಕ್ಕಳು ಏನು ಮಾಡ್ತಾರೆ, ಏನು ನೋಡ್ತಾರೆ, ಎಷ್ಟೊತ್ತು ಬಳಸ್ತಾರೆ ಅಂತ ದಯವಿಟ್ಟು ಗಮನ ಹರಿಸಿ. ಇಲ್ಲಾಂದ್ರೆ ನನ್ನ ಮಗಳಿಗೆ ಬಂದ ಪರಿಸ್ಥಿತಿ ನಿಮಗೂ ಬರುತ್ತೆ.
ನಾವು ಬದುಕಿರ್ತೀವೇನವ? ನಾವು ಬದುಕಿರ್ತೀವ? ನೋಡಿದ್ರಲ್ಲ ವೀಕ್ಷಕರೇ, ಒಂದು ಮೊಬೈಲ್ ಎಂಬ ಸಣ್ಣ ಸಾಧನದಿಂದ ಎಷ್ಟೆಲ್ಲ ಅನಾಹುತ ಆಗಿದೆ ಅಂತ. ಆಗಿನ ಕಾಲದಲ್ಲಿ ಒಂದು ಮನೆಯಲ್ಲಿ ಒಂದು ಮೊಬೈಲ್ ಇತ್ತು. ಈಗಿನ ಕಾಲದಲ್ಲಿ ಮನೆಯಲ್ಲಿರುವ ಪ್ರತಿಯೊಬ್ಬೊಬ್ಬರ ಬಳಿ ಒಂದು ಮೊಬೈಲ್ ಇದೆ. ದಯವಿಟ್ಟು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡಿಸಿ. ಆದರೆ ಆ ಮೊಬೈಲ್ನಿಂದ ಮಕ್ಕಳು ಒಳ್ಳೆ ರೀತಿಯಲ್ಲಿ ಮೊಬೈಲನ್ನು ಬಳಸುತ್ತಿದ್ದೀರಾ ಅಥವಾ ಕೆಟ್ಟ ರೀತಿಯಲ್ಲಿ ಬಳಸುತ್ತಿರುವರಾ ಅಂತ ದಯವಿಟ್ಟು ಗಮನ ಹರಿಸಿ. ಇಲ್ಲವಾದರೆ ಈ ಮಗುವಿಗೆ ಬಂದ ಪರಿಸ್ಥಿತಿ ನಿಮ್ಮ ಮನೆಯಲ್ಲೂ ಕೂಡ ಆಗಬಹುದು. ಈ ಮೊಬೈಲ್ ಬಂದು ಗಡಿಯಾರ, ಸಮಯ, ಹಣ, ಆಸ್ತಿ, ಐಶ್ವರ್ಯ, ಕುಟುಂಬ ಪ್ರತಿಯೊಂದನ್ನೂ ತಿಂದಿದೆ. ಮತ್ತು ಈ ಮೊಬೈಲ್ನನ್ನು ಬಳಸಿಕೊಂಡು ಒಳ್ಳೆ ಸಾಧನೆ ಮಾಡಿರುವವರಿಗಿಂತ ಮೊಬೈಲ್ನಿಂದ ಹಾಳಾಗಿರುವವರೇ ಹೆಚ್ಚಾಗಿದ್ದಾರೆ. ದಯವಿಟ್ಟು ಮೊಬೈಲ್ ಬಳಸುವಾಗ ಎಚ್ಚರದಿಂದಿರಿ. ಮೊಬೈಲ್ ಬಳಸುವಾಗ ಎಚ್ಚರದಿಂದಿರಿ. ಮೊಬೈಲ್ ಬಳಸುವಾಗ ಎಚ್ಚರದಿಂದಿರಿ.